ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಅವರು ಸದ್ಯಕ್ಕೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಯಾವ ಒಂದು ಸಿಚುವೇಶನ್ನಲ್ಲಿದ್ದೀರಾ, ಅವರ ಒಂದು ಮನಸ್ಸಿನ ಭಾವನೆಗಳು ಏನಿದೆ, ಸೊ ಅವರು ಆ್ಯಕ್ಯುರೇಟಾಗಿ ಯಾವ ಒಂದು ವಿಚಾರಕ್ಕೋಸ್ಕರ ನಿಮ್ಮ ಜೊತೆ ಇನ್ನೂ ಓಪನ್ ಅಪ್ ಆಗ್ತಾ ಇಲ್ಲ ಅನ್ನೋದನ್ನು ನೋಡೋಣ. ಓಕೆ, ಸೊ ಗೈಸ್, ಇದು ಜಸ್ಟ್ ಅ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ, ಪರ್ಸ್ನಲ್ ರೀಡಿಂಗ್ ತೊಗೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಸಿಗುತ್ತೆ, ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ನಾಳೆ ನಾನು ಫುಲ್ ಮೂನ್ ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಲೈವ್ ಮೆಡಿಟೇಷನ್ ಇರುತ್ತೆ. ಈ ಒಂದು ಮೆಡಿಟೇಷನ್ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದನ್ನು ಎಂಡ್ ಮಾಡೋದಕ್ಕೋಸ್ಕರ ಈ ಒಂದು ಮೆಡಿಟೇಷನ್ ವೆಬಿನಾರ್ ಇರುತ್ತೆ. ಇಫ್ ಯು ಗೈಸ್ ಇಂಟ್ರೆಸ್ಟೆಡ್, ಅಥವಾ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇದೆ, ನನಗೆ ಕನ್ಫರ್ಮ್ ಇದೆ, ಅವ್ರನ್ನ ನಾನು ಎಂಡ್ ಮಾಡ್ಕೋಬೇಕು ಅಂತ ಅಂದರೆ ಎಸ್, ಈ ಒಂದು ವೆಬಿನಾರ್ನ ನೀವು ಜಾಯಿನ್ ಆಗ್ಬೋದು. ಸಪೋಸ್ ನಿಮಗೇನಾದರೂ ಥರ್ಡ್ ಪಾರ್ಟಿ 50-50 ಇದೆ, ನನಗೆ ಕನ್ಫರ್ಮೇಷನ್ ಇಲ್ಲ ಅಂದರೆ ನೀವು ಪರ್ಸ್ನಲ್ ರೀಡಿಂಗ್ ಮುಖಾಂತರ ನೀವು ಕನ್ಫರ್ಮೇಷನ್ನ ತಗೊಂಡು ಆ ಒಂದು ವೆಬಿನಾರ್ನ ಜಾಯ್ನ್ ಆಗಿ, ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ರಿಸಲ್ಟ್ ಅನ್ನೋದು 100% ಸಿಗುತ್ತೆ. ಆ್ಯಂಡ್ ಬಿಕಾಸ್ 100% ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫುಲ್ ಮೂನ್ ಎನರ್ಜಿಯಿಂದ ಆ ಒಂದು ಎನರ್ಜಿ ನಮ್ಮ ಎಲ್ಲ ವಿಷಸ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಇಂಟ್ರೆಸ್ಟೆಡ್ ಇರೋರು ಅಗೇನ್ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಸಿಗುತ್ತೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಗೈಸ್, ಅಗೇನ್ ಐ ಆಮ್ ಟೆಲ್ಲಿಂಗ್, ಈ ಒಂದು ವಿಡಿಯೋ ಜಸ್ಟ್ ಅ ಜನರಲ್ ರೀಡಿಂಗ್. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಿಮ್ಮ ಪರ್ಸನ್ ಅವರ ಒಂದು ಹೆಸರನ್ನು 3 ಬಾರಿ ತಗೊಳ್ಳಿ. ಆ್ಯಂಡ್ ಪಾಸಿಟಿವಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಬಿಕಾಸ್ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರ ಆ ಒಂದು ಪಾಸಿಟಿವಿಟಿ ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಓಕೆ, ಇಲ್ಲಿ ನನಗೆ ಟ್ರಯಾಂಗಲ್ ಲವ್ ಸ್ಟೋರಿ ಕಾಣಿಸ್ತಾ ಇದೆ. ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂದರೆ ನೀವು ನಿಮ್ಮ ಪರ್ಸನ್ನ ಇಷ್ಟಪಡ್ತಿದ್ದೀರಾ, ನಿಮ್ಮ ಪರ್ಸನ್ ಮನಸ್ಸು ಇನ್ನೊಬ್ಬರ ಕಡೆ ವಾಲ್ತಾ ಇದೆ. ಕೈಂಡ್ ಆಫ್ ಟ್ರಯಾಂಗಲ್ ಅಥವಾ ಥರ್ಡ್ ಪಾರ್ಟಿ ಈ ಒಂದು ಸಿಚುವೇಶನ್ ಇದೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಅನ್ಲಿಮಿಟೆಡ್ ಆಗಿತ್ತು, ಅನ್ಕಂಡೀಷ್ನಲ್ ಆಗಿತ್ತು. ಬಟ್ ಜಸ್ಟ್ ಬಿಕಾಸ್ ದ ಎಂಟ್ರಿ ಆಫ್ ಥರ್ಡ್ ಪಾರ್ಟಿ, ಈ ಒಂದು ಸಿಚುವೇಶನ್ ಏನಿತ್ತು, ಈ ಒಂದು ಪ್ರೀತಿ ಏನಿತ್ತು, ಅದು ಡಿಸ್ಟ್ರ್ಯಾಕ್ಟ್ ಆಗಿದೆ. ಜಸ್ಟ್ ಬಿಕಾಸ್ ದೇ ಆರ್ ಮ್ಯಾನಿಪ್ಯುಲೇಟಿಂಗ್ ಯು ಅಂತ ಹೇಳಬಹುದು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸಪ್ರೇಷನ್ ಇದೆ, ಕಮ್ಯುನಿಕೇಷನ್ ಇಲ್ಲ. ಆ್ಯಂಡ್ ಬಟ್ ಈ ಒಂದು ಪರ್ಸನ್ ಏನಿದ್ದಾರೆ, ನಿಮ್ಮ ಒಂದು ಪರ್ಸನ್ ಏನಿದ್ದಾರೆ, ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ಬಟ್ ಅಗೇನ್ ತುಂಬ ಪ್ರೀತಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ, ಸ್ಟ್ರಾಂಗ್ ಬಾಂಡಿಂಗ್ ಅನ್ನೋದು ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಯು ಗೈಸ್ ಮೇಡ್ ಫಾರ್ ಈಚ್ ಅದರ್ ಅಂತ ನೀವು ಯಾವಾಗಲೂ ಅಂದ್ಕೊಳ್ತಾ ಇದ್ರಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಸ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಈ ಪರ್ಸನ್ಗೆ ಯಾವುದೋ ಒಂದು ಭಯ ಕಾಡ್ತಾ ಇದೆ ಅಂತ ಹೇಳಬಹುದು. ಫಿಯರ್ ಎನರ್ಜಿನಲ್ಲಿ ಈ ಪರ್ಸನ್ ಇದ್ದಾರೆ. ಸಮಥಿಂಗ್ ದೇ ಆರ್ ಪ್ಲ್ಯಾನಿಂಗ್ ಟು ಗಿವ್ ಯು, ಅಥವಾ ಅವರು ನಿಮಗೆ ತುಂಬ ಗಿಫ್ಟ್ಸ್ಗಳನ್ನ ಕೊಟ್ಟಿದ್ರು. ನಿಮ್ಮ ಜೊತೆ ಮಾತಾಡ್ತಿರುವಾಗ, ನಿಮ್ಮ ಜೊತೆ ಕನೆಕ್ಟ್ ಆಗಿರುವಾಗ ತುಂಬ ಗಿಫ್ಟ್ಸ್ಗಳಿತ್ತು, ತುಂಬ ಫೀಲಿಂಗ್ಸ್ ಅನ್ನೋದಿತ್ತು, ತುಂಬ ಪ್ರೀತಿನ ಒಂದು ಒಳ್ಳೆ ಇದರಲ್ಲಿ ಕನ್ಫೆಸ್ ಮಾಡ್ಕೊಳ್ತಾ ಇದ್ರು ನಿಮ್ಮ ಜೊತೆಗೆ ಅಂತ ಹೇಳಬಹುದು. ಆ್ಯಂಡ್ ಇದು ಅಷ್ಟು ಸುಲಭಕ್ಕೆ ಮತ್ತೆ ಒಂದಾಗ್ತೀರಾ ಅಂದರೆ ಇಟ್ಸ್ ಟೇಕಿಂಗ್ ಟೈಮ್ ಅಂತ ಹೇಳಬಹುದು. ಬಿಕಾಸ್ ಈ ಪರ್ಸನ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅದ್ರ ಮೇಲೇ ತುಂಬ ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ಬರ್ಡನ್ ಫೀಲ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಬರ್ಡನ್ ಇನ್ ದ ಸೆನ್ಸ್ ತುಂಬ ಹೊರೆ ಅನ್ನೋದನ್ನು ಇವ್ರು ಹೊತ್ಕೊಳ್ತಾ ಇದ್ದಾರೆ. ಬೇರೆದವರ ಒಂದು ಪ್ರಾಬ್ಲಮ್ನ ಇವರು ತಲೆ ಮೇಲೆ ಹೊತ್ಕೊಂಡು ಅದು ತುಂಬ ಬರ್ಡನ್ ಆಗಿದೆ. ಆ್ಯಂಡ್ ಬಹುಶಃ ಈ ಒಂದು ಪರ್ಸನ್ ಯಾವುದೋ ಒಂದು ನನಗೆ ಎನರ್ಜಿ ಸಿಗ್ತಾ ಇರೋದು, ಎಲ್ಲೋ ಬೇರೆದವರ ಒಂದು ಲೋನ್ ವಿಚಾರಕ್ಕೋ ಅಥವಾ ಬಿಸ್ನೆಸ್ ಇದರಲ್ಲಿ ಶ್ಯೂರಿಟಿ ಹಾಕಿ
ಅವರು ಇವ್ರಿಗೆ ಮೋಸ ಮಾಡಿರುವಂಥದ್ದಿದೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಬರ್ಡನ್, ಆ ಒಂದು ಏನಿತ್ತೋ ಅದು ಇವ್ರ ತಲೆ ಮೇಲೆ ಬಂದಿದೆ. ಆ ಒಂದು ಸಾಲ ಆಗಿರಬಹುದು, ಆ ಒಂದು ಪ್ರಾಬ್ಲಮ್ ಏನಿದೆ ಇವರೇ ಅದನ್ನು ಸರಿ ಮಾಡಬೇಕಾಗಿದೆ, ಇವರೇ ಅದನ್ನು ತೀರಿಸ್ಬೇಕಾಗಿದೆ. ಸೊ ಆ ಒಂದು ಎಕ್ಸ್ಟ್ರಾ ಒಂದು ಬರ್ಡನ್ ಇವರ ಲೈಫಲ್ಲಿ ಬಂದಿದೆ. ಎಕ್ಸ್ಟ್ರಾ ಒಂದು ತುಂಬ ಜವಾಬ್ದಾರಿ ಅನ್ಬೋದು, ಅಥವಾ ಅನ್ವಾಂಟೆಡ್ ಅರ್ಜ್ ಅಂತ ಹೇಳಬಹುದು, ಅಥವಾ ಅನ್ವಾಂಟೆಡ್ ಕಮಿಟ್ಮೆಂಟ್ ಅಂತ ಹೇಳಬಹುದು. ಈ ರೀತಿ ಹೀಗೂ ಹೇಳಬಹುದು ದಟ್ ಅನ್ವಾಂಟೆಡ್ ರಿಸ್ಕ್ ಅಂತಲೇ ಹೇಳಬಹುದು. ಬೀದಿಲಿ ಹೋಗೋ ಮಾರಿನ ಮನೆಗೆ ತಗೊಂಡ್ರು ಅಂತಾರಲ್ಲ, ಆ ರೀತಿ ಈ ಕೆಲಸ ಈ ಪರ್ಸನ್ ಮಾಡಿದ್ದಾರೆ. ಸೊ ಅದಕ್ಕೆ ಇವ್ರೀಗ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಬಿಫೋರ್ ದಟ್ ಸೈನಿಂಗ್ ದಟ್ ಕಾಂಟ್ರಾಕ್ಟ್ ಆರ್ ಸಮಥಿಂಗ್, ಈ ಒಂದು ಪರ್ಸನ್ಗೆ ನೀವು ಎಚ್ಚರಿಸಿದ್ರಿ, ಮಾಡಬೇಡ ಅಂತ ನೀವು ಹೇಳಿದ್ರಿ, ನಿಮ್ಮ ಮಾತು ಕೇಳಿರಲಿಲ್ಲ ಅವರು. ಐ ಡೋಂಟ್ ನೋ, ಈ ಒಂದು ಎನರ್ಜಿ ಬರ್ತಾ ಇದೆ, ಇದು ಎಲ್ರಿಗೂ ಈ ಮೆಸೇಜ್ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ಸಮ್ ಪೀಪಲ್ಗೆ ಇದು ಖಂಡಿತ ಆಗುತ್ತೆ, ಹೌದು. ಆ್ಯಂಡ್ ಆ ಒಂದು ಭಯ ಇರಬಹುದು, ಅವರು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಹಿಂಜರಿತಿರುವಂಥದ್ದು. ಬಿಕಾಸ್ ತುಂಬಾ ನೀವು ನೀವು ಹೇಳಿದರೂ ಸಹ ಅವರು ಆ ಒಂದು ಕೆಲಸ ಮಾಡದೇ ಇರೋ ಕಾರಣ ನಿಮಗೆ ಒಂದು ಮುಖ ತೋರಿಸೋದಕ್ಕೆ ಒಂದು ಶಕ್ತಿ ಇಲ್ಲ ಅಂತ ಹೇಳ್ಬಹುದು, ಧೈರ್ಯ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ನಾನು ಹೇಳಿದ್ದೆ, ನೀನು ಯಾಕೆ ಆ ರೀತಿ ಮಾಡಿದೆ ಅಂತ ನೀವು ಕೇಳೋ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಕೊಡೋದಕ್ಕೆ ಮುಖ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರು ಹೆಸಿಟೇಟ್ ಮಾಡ್ತಾ ಇದ್ದಾರೆ, ಹಿಂಜರಿತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡೋದಕ್ಕೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಜೊತೆ ನಡೆದಂತಹ ಹಾದಿಗಳು, ನೆನಪುಗಳು ತುಂಬ ಆಗುತ್ತೆ. ತುಂಬಾ ಒಂದು ಇಮ್ಯಾಜಿನ್ ವರ್ಲ್ಡಲ್ಲಿ ಬದುಕ್ತಾ ಇದ್ದಾರೆ. ದಟ್ ನೀವು ಅವ್ರ ಜೊತೆಗಿದ್ದೀರಾ, ಅವ್ರು ನಿಮ್ಮ ತಲೆಯಲ್ಲಿದ್ದಾರೆ, ನಿಮ್ಮ ತಲೆಯಲ್ಲಿ ಅವ್ರು ಕೂಡ ಇದ್ದಾರೆ, ಪ್ರೆಸೆನ್ಸ್ ಇದೆ ಅವರ ಒಂದು ನೆನಪುಗಳು, ನಿಮ್ಮ ಒಂದು ನೆನಪುಗಳು ಕೂಡ ಅವರಿಗೆ ಪ್ರೆಸೆನ್ಸ್ ಇದೆ. ಆ್ಯಂಡ್ ನೀವೇನಾದರೂ ಈ ಟೈಮಲ್ಲಿ ನಿಮ್ಮ ಒಂದು ಲವ್ ವೈಬ್ರೇಷನ್ಸ್ ಏನಿದೆ ಅದನ್ನು ನೀವು ಕಳಿಸಿದ್ರೆ ಖಂಡಿತ ಅವರು ಮತ್ತೆ ಕನೆಕ್ಟ್ ಆಗ್ತಾರೆ. ಬಿಕಾಸ್ ಈಗ ಅವರ ಒಂದು ಮನಸ್ಥಿತಿಯಲ್ಲಿ ನಿಮ್ಮ ಒಂದು ನೆನಪುಗಳು ತುಂಬ ಪೀಕ್ ಲೆವೆಲಲ್ಲಿದೆ ಅಂತ ಹೇಳಬಹುದು. ತುಂಬಾ ಜಾಸ್ತಿ ನಿಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನನ್ನ ಹೃದಯ ಅವರಿಗಾಗಿಯೇ, ನನ್ನ ಹೃದಯ ನನ್ನ ಪರ್ಸನ್ಗಾಗಿಯೇ, ನನ್ನ ಪ್ರೀತಿ ನನ್ನ ಪರ್ಸನ್ಗಾಗಿಯೇ ಅಂತ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಾರ್ಟ್ಫುಲ್ಲಾಗಿ ಅವರು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ರು, ಈಗಲೂ ಪಡ್ತಾ ಇದ್ದಾರೆ. ಬಟ್ ದ ಓನ್ಲಿ ಮಿಸ್ಟೇಕ್ ಈಸ್ ದಟ್ ನಿಮ್ಮ ಮಾತನ್ನ ಕೇಳದೆ ಬೇರೆ ಒಂದು ತಪ್ಪುಗಳಿಗೆ ಸಿಕ್ಕಾಕೊಂಡು, ಪ್ರಾಬ್ಲಮ್ಗಳಿಗೆ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಅವ್ರು ನಿಮ್ಮ ಹತ್ರಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ. ಗಾಟ್ ಇಟ್? ಓಕೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ಸೊ ಗೈಸ್, ನೀವೇನಾದರೂ ಇಲ್ಲಿ ಏನಾದರೂ ಸ್ಪೆಲ್ಗಳನ್ನ ಮಾಡ್ತಾಯಿದ್ರೆ ಅಥವಾ ಏನಾದರೂ ಟೆಕ್ನಿಕ್ಗಳನ್ನ ಮಾಡ್ತಾಯಿದ್ರೆ ಯಾವುದಾದ್ರೂ ನೆಗೆಟಿವ್ ಇಂಟೆನ್ಷನ್ನಿಂದ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನೋಡಿ, ನಿಮ್ಮ ಪರ್ಸನ್ ಪ್ರೀತಿ ನಿಮಗೆ ಜೆನ್ಯೂನ್ ಆಗಿದೆ, ನನಗೆ ನನ್ನ ಪರ್ಸನ್ ಬೇಕು ಅಂದರೆ ಐ ನೋ ನಿಮಗೆ ಮ್ಯಾನಿಪುಲೇಟ್ ಮಾಡ್ತಿರಬಹುದು, ಯಾರಾದರೂ ಕೆಟ್ಟ ಇದರಲ್ಲಿ ಹೋಗೋದಕ್ಕೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಸ್ ಆ್ಯಂಡ್ ಆಲ್ ಮಾಡೋದಕ್ಕೆ ಪ್ರೋವೋಕ್ ಯಾರಾದರೂ ಮಾಡ್ತಾಯಿದ್ರೆ, ಸೊ ಪ್ಲೀಸ್ ಡೂ ಸ್ಟಾಪ್ ದೋಸ್ ಥಿಂಗ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಒಂದು ಏನಿದೆ ಕರ್ಮ ಅನ್ನೋದಿರುತ್ತೆ. ಸೊ ಆ ಕರ್ಮ ಏನಿರುತ್ತೆ, ನೀವೇನು ಮಾಡ್ತೀರಾ ಅದು ನಿಮಗೆ ವಾಪಸ್ ಸಿಗುತ್ತೆ. ನೀವು ಒಳ್ಳೇದು ಮಾಡಿದರೆ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಇನ್ನೂ ಭಾರಿಯಾಗೆ ಕೊಡುತ್ತೆ. ಬಿಕಾಸ್ ಇಟ್ಸ್ ಲೈಕ್ ಕರ್ಮ, ವಾಟ್ ಯು ಡೂ ಇಟ್ ವಿಲ್ ಗೆಟ್ ಬ್ಯಾಕ್ ಟು ಯು, ರೈಟ್? ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಒಂದು ಒಳ್ಳೆ ಇಂಟೆನ್ಷನ್ಸಿಂದ ನೀವು ಏನೇ ಒಂದು ಸ್ಪೆಲ್ ಮಾಡೋದಿದ್ರೂ ಒಳ್ಳೆ ಇಂಟೆನ್ಷನ್ನಿಂದ ಜಾಯ್ನ್ ಆಗಿ. ಆ್ಯಂಡ್ ವೆಬಿನಾರ್ಸ್ನ ಜಾಯ್ನ್ ಆಗ್ತಾ ಇದ್ದೀರಾ ಅಥವಾ ಸ್ಪೆಲ್ಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಸ್ಪೆಲ್ಗಳನ್ನ ಮಾಡಿ. ನನ್ನ ಪರ್ಸನ್ ಜೆನ್ಯೂನ್ ಆಗಿ ನನ್ನ ಪ್ರೀತಿಸ್ತಾರೆ, ನಿಮ್ಮ ಇಬ್ಬರ ಪ್ರೀತಿ ಜೆನ್ಯೂನ್ ಆಗಿದೆ, ಬಟ್ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಥರ್ಡ್ ಪಾರ್ಟಿ ಬಂದಿದ್ದಾರೆ ಅಂದರೆ ಸ್ಪೆಲ್ಗಳನ್ನ ಮಾಡ್ಬೋದು, ಟೆಕ್ನಿಕ್ಗಳನ್ನ ಮಾಡಬಹುದು. ಸಪೋಸ್ ನೀವೇ ಏನಾದರೂ ಥರ್ಡ್ ಪಾರ್ಟಿ ಆಗಿದ್ದೀರಾ ಅಂದರೆ ಯೋಚನೆ ಮಾಡಿ, ಎಷ್ಟು ನಿಜವಾಗ್ಲೂ ಇದೆಯಾ ಒಂದು ಇದು ನಾನು ಮಾಡಲೇಬೇಕಾ ಅಂತಲೂ ನೋಡಿ. ಬಿಕಾಸ್ ವಾಟ್ ವಿ ಡೂ ವಿ ಗೆಟ್ ಇಟ್. ಬಿಕಾಸ್ ಲೈಫಲ್ಲಿ ಒಂದು ಒಳ್ಳೇದು ಮಾಡದೇ ಇದ್ರೂ ಕೆಟ್ಟದಂತೂ ಯಾರಿಗೂ ಆಗಬಾರ್ದು. ಬಿಕಾಸ್ ನಿಮಗೂ ಸಹ ಆಗಬಾರ್ದು. ನಿಮ್ಮ ಒಂದು ಲೈಫು ತುಂಬ ಇಂಪಾರ್ಟೆಂಟ್. ಬೇರೆದವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಒಂದು ವರ್ತನ್ನು ಕೂಡ ನೀವು ಕಳ್ಕೊಬಾರ್ದು. ಆ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಅದರ್ ದೆನ್ ದಟ್, ನೋ, ಐ ಆಮ್ ಜೆನ್ಯೂನ್ ವಿತ್ ಮೈ ಪರ್ಸನ್, ಐ ವಾಂಟ್ ಹಿಮ್ ಅಂತಂದರೆ ಅಥವಾ ಐ ವಾಂಟ್ ಹರ್ ಅಂದರೆ
ಯು ಜಸ್ಟ್ ಡೂ ವಾಟ್ ಎವರ್ ಯು ಕ್ಯಾನ್ ಯೂಸ್ ಟೆಲಿಪತಿಕ್ ಆಲ್ಸೋ. ಸೊ ಟೆಲಿಪತಿ ಮೆಸೇಜ್ನು ಕೂಡ ನೀವು ಯೂಸ್ ಮಾಡಬಹುದು. ಜಸ್ಟ್ ಒಂದು ಮೆಡಿಟೇಷನ್ ಮುಖಾಂತರ ನೀವು ಆ ಒಂದು ಟೆಲಿಪತಿಕ್ ಕನೆಕ್ಟ್ ಮಾಡಬಹುದು. ಇಫ್ ಪಾಸಿಬಲ್ ನೀವು ನನ್ನ ವೆಬಿನಾರ್ನ ಕೂಡ ಜಾಯ್ನ್ ಆಗಬಹುದು, ಜಸ್ಟ್ ಟು ಎಂಡ್ ಥರ್ಡ್ ಪಾರ್ಟಿ. ಹಾಗೇನಿಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ನಿಜ ಇದೆ. ಆ್ಯಂಡ್ ಏಂಜಲ್ಸ್ ಆರ್ ಪ್ರೊಟೆಕ್ಟಿಂಗ್ ಯುವರ್ ಲವ್ ಅಂತ ಹೇಳಬಹುದು. ನಿಮ್ಮ ಒಂದು ಪ್ರೀತಿ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಪ್ರೀತಿಯಲ್ಲಿ ತುಂಬ ರೊಮ್ಯಾನ್ಸ್ ಇತ್ತು, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಆ್ಯಂಡ್ ತುಂಬ ಸ್ಟೋರೀಸ್ ಹೇಳ್ತಾ ಇದ್ರು ನಿಮ್ಮ ಜೊತೆ ಮಾತಾಡುವಾಗ ಅಂತ ಹೇಳಬಹುದು. ಆ ಒಂದು ಸ್ಟೋರೀಸ್ಗಳನ್ನ ಈಗಲೂ ಈ ಪರ್ಸನ್ ನೆನೆಸ್ಕೊಳ್ತಾರೆ ಅಂತ ಹೇಳಬಹುದು. ಕತೆಗಳು ಹೇಳ್ತಿದ್ರಿ ಅಂತ ಹೇಳಬಹುದು, ಅಥವಾ ನೀವು ತುಂಬ ಈ ಪರ್ಸನ್ನ ನಗಿಸ್ತಾ ಇದ್ರಿ, ತುಂಬ ಮೋಟಿವೇಟ್ ಮಾಡ್ತಾ ಇದ್ರಿ, ಅದನ್ನೆಲ್ಲ ಇವ್ರು ನೆನೆಸ್ಕೊಂಡು ಈಗಲೂ ಸಹ ಆ ಒಂದು ನೆನಪುಗಳಲ್ಲೇ ಇದ್ದಾರೆ ಅಂತ ಹೇಳಬಹುದು. ದೇ ಆರ್ ಮಿಸ್ಸಿಂಗ್ ಯುವರ್ ವರ್ಡಿಂಗ್ಸ್ ಅಥವಾ ದೇ ಆರ್ ಮಿಸ್ಸಿಂಗ್ ಯುವರ್ ಸ್ಟೋರೀಸ್ ಅಂತ ಹೇಳಬಹುದು. ಸಾರಿ, ಇಂಗ್ಲೀಷ್ ಪದಗಳು ಜಾಸ್ತಿ ಬಳಕೆ ಆಗ್ತಾ ಇದೆ, ಬಿಕಾಸ್ ಅದು ಚೆನ್ನಲ್ಡ್ ಆಗುತ್ತೆ. ಹೇಳಬೇಕು ಅಂತ ಹೇಳೋದಿಲ್ಲ, ಬಂದುಬಿಡುತ್ತೆ. ಸಾರಿ ಫಾರ್ ದಟ್ ಗೈಸ್. ಇಲ್ಲಿ ತುಂಬ ಸ್ಟೋರೀಸ್ ಇನ್ ದ ಸೆನ್ಸ್ ಆ ಥರ ಇರಬೇಕು, ಈ ಥರ ಇರಬೇಕು, ಫ್ಯೂಚರಲ್ಲಿ ಹಾಗೆ ಹೀಗೆ ತುಂಬ ಕತೆಗಳು, ಪ್ಲ್ಯಾನಿಂಗ್ಸ್ ಎಲ್ಲ ಇತ್ತು. ಅದೆಲ್ಲವನ್ನು ಪ್ಲ್ಯಾನ್ ಆಗಿ ಎಲ್ಲ ಪರ್ಫೆಕ್ಟಲ್ಲಿ ಹೋಗ್ತಾ ಇತ್ತು. ಬಟ್ ಸಮಥಿಂಗ್ ಅವರ ಒಂದು ಏನು ಎಕ್ಸ್ಟ್ರಾ ಬರ್ಡನ್ ತೊಗೊಂಡ್ರು, ಎಕ್ಸ್ಟ್ರಾ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ರು. ಆ ಒಂದು ಭಯಕ್ಕೆ, ಆ ಒಂದು ಸಿಚುವೇಶನ್ ಎಲ್ಲವೂ ತಲೆ ಕೆಳಗಾಗೋಯ್ತು. ಸೊ ಅದನ್ನು ಸ್ವಲ್ಪ ಎಂಡ್ ಮಾಡ್ಕೋಬೇಕು, ಅದರಿಂದ ಹೊರಗೆ ಬರಬೇಕು ಅಂದರೆ ಈ ಪರ್ಸನ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ದಟ್ಸ್ ಓಕೆ, ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ. ನೀವು ಅಂದ್ಕೊಳ್ಳಿ, ನೀವೇನಾದರೂ ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದರೆ ಅದು ಆಗ್ತಾ ಇಲ್ಲ ಅಂದರೆ, ಆ ಒಂದು ಟೈಮಲ್ಲಿ ಆಗಿಲ್ಲ ಅಂದರೆ ಒಂದು ಡಿವೈನ್ ಟೈಮಲ್ಲಿ ಭಾರಿಯಾಗಿ ಒಂದು ಏನೋ ಸಿಗುತ್ತೆ ನಿಮಗೆ ಅಂತಲೇ ಲೆಕ್ಕ. ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಫ್ರೀಡಮ್ ಅಂತ ಹೇಳಬಹುದು. ಈ ಒಂದು ಪರ್ಸನ್ ಲೈಫಲ್ಲಿ ತುಂಬ ಏರಿಳಿತಗಳು, ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ. ಸೊ ಅದರಿಂದ ಹೊರಗೆ ಬರಬೇಕು, ಫ್ರೀಡಮ್ ಬೇಕು. ಸಮಥಿಂಗ್ ಮ್ಯಾನಿಪುಲೇಟಿಂಗ್, ಈ ಪರ್ಸನ್ ಯಾರೋ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಥವಾ ಬ್ರೈನ್ ವಾಶ್ ಮಾಡಿ ಇವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಬಹುದು. ಬಿಕಾಸ್ ಇಲ್ಲಿ ನೀವು ಜೆನ್ಯೂನ್ ಆಗಿದ್ರಿ, ಬಟ್ ನಿಮ್ಮ ಇಬ್ಬರನ್ನ ಒಂದಾಕೋದಕ್ಕೆ ಇರಬಾರ್ದು, ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋರು ಕಾಣದ ಕೈವಾಡಗಳು ಇಲ್ಲಿ ಜಾಸ್ತಿ ನಡೀತಾ ಇದೆ ಅಂತ ಹೇಳಬಹುದು. ದೇ ಆರ್ ಜಸ್ಟ್ ಮ್ಯಾನಿಪುಲೇಟಿಂಗ್ ಯುವರ್ ಪರ್ಸನ್. ಈ ರೀತಿ ನಡೀತಾ ಇದೆ, ಮ್ಯಾನಿಪುಲೇಷನ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಆ ಪರ್ಸನ್ ಒಂದು ಮನಸ್ಸಿಂದ ನಿಮ್ಮ ಜೊತೆ ಬರಬೇಕು ಅಂದ್ರೂ ಬ್ರೈನ್ ವಾಶ್ ಆಗ್ತಾ ಇರೋದ್ರಿಂದ ಮೈಂಡಿಂದ ಅವ್ರಿಗೆ ನಿಮ್ಮ ಮೇಲೆ ಕೋಪ ಬರ್ತಾ ಇದೆ, ಅಥವಾ ಬೇಡ ಅಂತ ಭಯ ಕೂಡ ಆಗ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಅವರು ನಿಮ್ಮ ಎದುರಿಗೆ ಬರೋದಕ್ಕೆ ಆಗ್ತಾ ಇಲ್ಲ, ಕಾಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ದಿಸ್ ಪರ್ಸನ್ ಈಸ್ ಫೀಲಿಂಗ್ ವೆರಿ ಲೋನ್ಲಿ ಅಂತ ಹೇಳಬಹುದು. ಲೈಫಲ್ಲಿ ಏನೂ ಇಲ್ಲ, ಏನೂ ಬೇಡ, ಈ ರೀತಿ ಒಂದು ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಎಲ್ಲ ಮಾಡಿದೆ, ಎಲ್ರಿಗೂ ಮಾಡಿದೆ, ಕಡೆಗೆ ನನಗೇನು ಸಿಕ್ತು, ನಾನೇನು, ನನಗೇನು, ಸೆಲ್ಫ್ಲೆಸ್ ಆಗಿ ನಿಸ್ವಾರ್ಥದಿಂದ ನಾನು ಎಲ್ಲರಿಗೂ ಹೆಲ್ಪ್ ಮಾಡಿದೆ, ವೈ ಮೀ, ನನಗೆ ಯಾಕೆ ಹೀಗಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಸಮ್ವೇರ್ ನೀವು ಕೂಡ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನೀವೆಷ್ಟು ನೆಗೆಟಿವಿಟಿಯಿಂದ ಇರ್ತೀರಾ ಅಷ್ಟು ಇಲ್ಲಿ ಇವರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಬಹುದು. ಸೊ ಪ್ಲೀಸ್ ಆದಷ್ಟು ನೀವು ಕೂಡ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ಒಂದು ಬಾಂಡಿಂಗ್ ಅನ್ನೋದು ಮತ್ತೆ ಕನೆಕ್ಟ್ ಆಗುತ್ತೆ, ಒಂದು ಬ್ರಿಡ್ಜ್ ಅನ್ನೋದು ಕನೆಕ್ಟ್ ಆಗುತ್ತೆ. ಯಾವ ಮುಖಾಂತರ ಅಂದರೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಮ್ಯೂಚುವಲ್ ಫ್ರೆಂಡಿಂದ ಈ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ಬೋದು. ಬಹುಶಃ ಈ ಪರ್ಸನ್ ನಿಮಗೆ ಹತ್ತಿರ ಇರುವಂತಹ, ನಿಮಗೆ ತುಂಬ ಆತ್ಮೀಯ ಆಗಿರುವಂತಹ ಫ್ರೆಂಡ್ ಸಹಾಯ ಮುಖಾಂತರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಐ ಗೆಸ್ ವಿತಿನ್ 2-3 ವೀಕ್ಸಲ್ಲಿ ನಿಮಗೆ ಅವರಿಂದ ಕಾಲ್ ಅಥವಾ ಒಂದು ಟೆಕ್ಸ್ಟ್ ಸಮಥಿಂಗ್ ದೇ ಟೆಲ್ ಯು ಆರ್ ದೇ ಸೆಂಡ್ ಯು ದಟ್ ಹಾಯ್ ಅಂತ ಏನೋ ಕಳಿಸ್ತಾರೆ, ಅಥವಾ ಪ್ಲೀಸ್ ಫಾರ್ಗಿವ್ ಮೀ ಅಂತಲೂ ಕೂಡ ಕಳಿಸ್ತಾರೆ. ಬಟ್ ಅದನ್ನು ನೀವು ಯಾವ ರೀತಿ ಸ್ವೀಕರಿಸ್ತೀರಾ ಅನ್ನೋದು ಕೂಡ ಅವ್ರಿಗೆ ಭಯ ಇದೆ. ನೀವು ಕೆಲವರು ಫಾರ್ಗಿವ್ ಮಾಡ್ತಾರೆ, ಕೆಲವರು ಫಾರ್ಗಿವ್ ಮಾಡೋದಿಲ್ಲ. ಸೊ ನೀವು ಫಾರ್ಗಿವ್ ಮಾಡ್ತೀರಾ ಇಲ್ಲ ಅನ್ನೋ ಭಯನೂ ಕೂಡ ಇದೆ. ಸಪೋಸ್ ಅವ್ರು ಫಾರ್ಗಿವ್ ಮಾಡಲಿಲ್ಲ ಅಂದರೆ ಏನು ಕೆಲಸ, ಹೇಗೆ, ಏನು ಅಂತ
ಈ ರೀತಿ ಯೋಚನೆ ಕೂಡ ಅವ್ರಿಗೆ ಇದೆ, ಈ ರೀತಿ ಭಯ ಕೂಡ ಇದೆ. ಸೊ ಇಫ್ ದೇ ಟೆಕ್ಸ್ಟ್ ನೋಡಿ ನಿಮಗೆ ಫಾರ್ಗಿವ್ ಮಾಡಬೇಕು ಅನಿಸಿದರೆ ಮಾಡಿ, ಇನ್ನೊಂದು ಚಾನ್ಸ್ ಕೊಡಬೇಕು ಅನಿಸಿದರೆ ಚಾನ್ಸ್ ಕೊಡಿ, ಓಪನ್ ಅಪ್ ಆಗಿ ಮಾತಾಡಿ. ಬಟ್ ಡೆಫಿನೆಟ್ಲಿ ವಿತಿನ್ 2-3 ವೀಕ್ಸಲ್ಲಿ ಅವ್ರ ಕಡೆಯಿಂದ ಒಂದು ಟೆಕ್ಸ್ಟ್ ಅಥವಾ ಕಾಲ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.